ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇರೋದು ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ವಿಚಾರಗಳ ಬಗ್ಗೆ ಗುರುಗಳು ಮಾಹಿತಿ ಮಾರ್ಗದರ್ಶನ ನೀಡ್ತಾ ಬಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ತಿರುಪತಿಗೆ ಹೋದಾಗ ಸಾಕಷ್ಟು ಜನ ಹರಕೆ ಇರುತ್ತೆ, ಎಲ್ಲೋ ಒಂದು ಕಡೆ ಅವರು ಮುಡಿ ಕೊಡುವಂಥದ್ದು ಒಂದು ಅಭ್ಯಾಸ ಆಗಿರುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಗಂಡು ಮಕ್ಕಳು ನಾವು ನೋಡ್ತೀವಿ. ಆದರೆ ಇವತ್ತಿನ ಪ್ರಶ್ನೆ, ಹೆಣ್ಮಕ್ಳು ಕೂಡ ಮುಡಿಯನ್ನು ಕೊಡಬಹುದಾ, ಕೊಡಬಾರ್ದಾ? ಏನು ಹೇಳ್ತೀರಾ ಈ ಪ್ರಶ್ನೆಗೆ? ಈ ಹರಕೆ ಮಾಡ್ಕೊಂಬಿಟ್ಟಿರ್ತಾರೆ, ಸಮಸ್ಯೆ ಬಂದಾಗ ಮುಡಿ ಕೊಡ್ತೀನಿ ನಾನು ಅಂತ. ಆದರೆ ಹೆಣ್ಣು ಮಕ್ಕಳು ಮುಡಿಯನ್ನು ಕೊಡಬಹುದಾ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಯಾವುದೇ ಕಾರಣಕ್ಕೂ ಸಲ್ಲದು ಈ ಹರಕೆ, ಈ ಮುಡಿ ಕೊಡೋದು. ಕೇಶಮುಂಡನ ಅಂತ ಕರೀತಾರೆ ಅದನ್ನು. ಆ ಕೇಶಮುಂಡನ ಅಂತ ಮಾಡೋವಂಥ ಪದ್ಧತಿ ಏನಿದೆಯೋ, ಮಕ್ಕಳಿಗೆ ಅದಕ್ಕೆ ಹೇಳ್ತಾರೆ ಸಂಸ್ಕಾರಗಳು ಅಂತ ಇರ್ತವೆ. ನೀನು ಬಹುಶಃ ವಿದ್ಯಾವಂತನಾಗದಿದ್ದರೂ ಪರವಾಗಿಲ್ಲ, ಸಂಸ್ಕಾರವಂತನಾಗೋ ಅಂತ. ವಿದ್ಯಾವಂತನೂ ವಿತ್ ಸಂಸ್ಕಾರವಂತನಾದರೆ ನೀನೊಬ್ಬ ಭಾರತ ರತ್ನವಾಗ್ತೀಯ, ಡೌಟ್ ಇಲ್ಲ. ಆದರೆ ಯಾವುದೋ ಒಂದು ಅಧಿಕವಾಗಿ ಅಹಂಕಾರದ ಪರಮಾವಧಿ ಹೋದರೆ ಅದೇನೂ ಪ್ರಯೋಜನವೂ ಇಲ್ಲ. ಅದಕ್ಕಾಗಿ ಏನು ಮಾತಾಡ್ಬೋದು ಅಂತಂದರೆ, ಬಹುಶಃ ಹೆಣ್ಣು ಮಕ್ಕಳು ಅವರ ಜೀವಿತ ಕಾಲದಲ್ಲಿ ಅದಿಲ್ಲ. ಬಹುಶಃ ಅದು ಯಾರು ಏನು ಹೇಳ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಕೇಶಮುಂಡನ ಅಂತಕ್ಕಂಥದ್ದು ಈ ಸೀಮಂತ, ಗರ್ಭಾಧಾನ, ಜಾತಕರ್ಮ, ಚೌಲ, ನಾಮಕರಣ, ಈ ವಿವಾಹ, ಮುಂಜಿ, ಮದುವೆ, ಅಂತ್ಯಷ್ಟಿ, ಈ 16 ಸಂಸ್ಕಾರಗಳು ನೀವು ಅದನ್ನು ಕೇಳಿದಾಗ, ಗುರುಗಳೇ ಗರ್ಭಾಧಾನ ಅಂತಂದಾಗ ನಾನು ಒಂದು ತಾಸು ಮಾತಾಡ್ತೀನಮ್ಮ. ಇನ್ನು ಜಾತಕರ್ಮ, ಅನ್ನಪ್ರಾಶನ, ಮಕ್ಕಳಿಗೆ ಅಕ್ಷರಾಭ್ಯಾಸ, ಇದು ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಮಾಡಿಸುವಂಥ ಪದ್ಧತಿ ಇರುತ್ತೆ. ಅಂತಹ ಪದ್ಧತಿನಲ್ಲಿ ಏನಂದ್ರೆ ವಿತ್ ವೈಜ್ಞಾನಿಕ ಆಧಾರದೊಂದಿಗೆ ಮಾತಾಡೋಣ. ಏನೆಲ್ಲ ಶಾಸ್ತ್ರ ಹೇಳುತ್ತೆ ಅಂತಕ್ಕಂಥ, ಇಲ್ಲಿರ್ತಕ್ಕಂತಹ ನರಗಳು ಏನು ಮಾಡ್ತವೆ, ಅದಕ್ಕೆ ಈ ಸೀಮಂತ ಮಾಡುವಾಗ ಈ ಮಾವ ಅನ್ನೋನು ಈ ಹಂದಿ ಮುಳ್ಳಿಂದ ಹೀಗೆ ಈ ಮಧ್ಯದಲ್ಲಿರ್ತಕ್ಕಂಥ ಏನಂತ ನೀವು ಇದನ್ನು ಬೈತಲೆ, ಎಸ್ ಬೈತಲೆ, ಹೀಗೆ ಮಾಡಬೇಕಂತ ಒಂದು ಸಲ ಮಾವ. ಯಾವಾಗ ಮಾವ ಅನ್ನೋನು ಹಂದಿ ಮುಳ್ಳಿಂದ ತೆಗೆದುಕೊಂಡು ಹೀಗೆ ಮಾಡ್ತಾನೋ, ಆ ಗರ್ಭದಲ್ಲಿರೋ ಮಗು ಬಹುಶಃ ಹಿಂಗೆ ತಿರುಗಿದ್ರು ನೆಟ್ಟಗೆ ತಿರ್ಕೊಳ್ಳುತ್ತಂತೆ, ಅಥವಾ ಕರುಳು ಮಾಲೆ ಹಾಕ್ಕೊಂಡಿದ್ರು ಸರಿ ಹೋಗುತ್ತಂತೆ. ಬರೆದಿಟ್ಕೊಂಡು ಅದನ್ನು ಮಾಡಿದ ಮೇಲೆ ತೋರಿಸಿ ನೋಡೋಣ. ಡಾಕ್ಟರ್ ಸ್ಕ್ಯಾನ್ ಮಾಡಿಸಿದ್ರಲ್ಲ ನೀವು, ಹಿಂಗಾಗಿದೆ ಹಂಗಾಗಿದೆ ಅಂತ, ಅದನ್ನು ಮಾಡಿಸಿ ತೋರಿಸಿ ನೋಡೋಣ. ಮೇಲೆ ಹಾಕಾಗಲ್ವೋ? ಮನೆಯಲ್ಲಿ ನೀವೊಂದು ಸ್ವಿಚ್ ಹಾಕಿದಿರಲ್ಲ ತಾಯಿ, ಅದೊಂದು ಪ್ಲಾಸ್ಟಿಕ್ದು, ಅದೇ ಬೇಕದಕ್ಕೆ, ಕಬಡ್ಡಿ ಹಾಕಂಗಿಲ್ಲ, ಯಾಕಂದರೆ ಶಾಕ್ ಹೊಡೆಯುತ್ತೆ. ಆ ಹಂದಿ ಮುಳ್ಳು ಇದಕ್ಕೆ ಬೇಕು. ಯಾಕೆ ಬೇಕು ಅಂತಂದರೆ, ಅಲ್ಲಿ ಸೀಮಂತೋನ್ನಯನ ಅನ್ನೋ ಒಂದು ನರ ಇದೆ. ಅದು ಒಂದು ಕಾರ್ಯಕ್ರಮ ಮಾಡ್ತಿರಲ್ಲ, ಆ ಕಾರ್ಯಕ್ರಮದ ಹೆಸರಲ್ಲ ಅದು, ಆ ಸೀಮಂತ ಅಂತ ಇರೋದು. ಸೀಮಂತ ಅನ್ನೋದು ನಮಗಿರ್ತಕ್ಕಂತಹ 72,000 ನಾಡಿಗಳಲ್ಲಿ ಒಂದು ಹೆಸರದು. ಆ ನರಕ್ಕಿರೋ ಒಂದು ಹೆಸರು. ಇನ್ನು 72,000 ನಾನು ಹೇಳ್ಕೊಂಡು ಹೋಗಲ್ಲ, ಒಂದು ನರ ಹೇಳ್ತಾ ಇದ್ದೀನಿ. ಆ ನರಕ್ಕೆ ಈಗಂದರೆ ಸಾಕು ಸ್ವಿಚ್ ಅದು. ಆ ಸೀಮಂತ ಅನ್ನೋ ಒಂದು ಆ ನರದ ಮೇಲೆ ಆ ಮುಳ್ಳು ಹಂದಿಗೆ ಸಂಬಂಧಪಟ್ಟ ಮುಳ್ಳಿದೆಯಲ್ಲ, ಈಗ ಮಾಡಿ ಸ್ವಿಚ್. ಇಲ್ಲಿ ಏನಾಗುತ್ತೆ ಅಂದರೆ, ಒಳಗಿರುತ್ತೆ ಗರ್ಭವನ್ನು ಸಂಪೂರ್ಣವಾಗಿ ಹೀಗೆ ಮಾಡುತ್ತೆ ಅದು. ಅಂದರೆ ನಿಮಗೆ ದೋಷ ಇತ್ತು ಅಂದರೆ ಗರ್ಭದಲ್ಲಿ ನಿವಾರಣೆ ಆಗುತ್ತೆ. ಅಷ್ಟಿದ್ದಾವೆ. ಇನ್ನು ಕೇಶಮುಂಡನ ಅನ್ನೋ ಒಂದು ಸಬ್ಜೆಕ್ಟ್ ಅಂತ ತೆಗೆದುಕೊಂಡಾಗ, ಗಂಡು ಮಕ್ಕಳಿಗೆ ಚೌಲ ಅಂತ ಮಾಡುತ್ತಾರೆ. ಆ ಮಗುವಿಗೆ 3 ವರ್ಷ ಏನು ಕರೆಕ್ಟಾಗಿರುತ್ತೆ, ಪಾಪ ಎಷ್ಟು ಚೆನ್ನಾಗಿ ಡೇಟ್ ಕೇಳಿ ಮಾಡ್ಕೊಳ್ತಾರೆ ಅಂತಂದರೆ ಅದನ್ನು ಮಾಡುತ್ತಾರೆ. ಇನ್ನು ಬಹುಶಃ ದೊಡ್ಡವರಾದಮೇಲೆ ಹರಕೆಗಳು ಕಟ್ಕೊಂಡಿರ್ತಾರೆ, ಅದನ್ನು ಮಾಡ್ತಾರೆ. ಆದರೆ ಹೆಣ್ಣು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಸಲ್ಲದು, ಅವ್ರು ಮಾಡೋ ಹಾಗೇ ಇಲ್ಲ. ಯಾವ ರೀತಿ ಗಂಡು ಮಕ್ಕಳಿಗೆ ಈ ಕಾಲುಂಗ್ರ ಇಲ್ವೋ, ಯಾವ ರೀತಿ ಗಂಡು ಮಕ್ಕಳು ಮೂಗು ಚುಚ್ಕೊಳ್ಳಲ್ವೋ, ಯಾವ ರೀತಿ ಗಂಡು ಮಕ್ಕಳಿಗೆ ತಾಳಿ ಇಲ್ವೋ, ಹಾಗೆ ಹೆಣ್ಣು ಮಕ್ಕಳು ನೀವು ಪೂರ್ಣವಾಗಿ ತಲೆ ಬೋಳಿಸಲಿಕ್ಕೆ ಕೇಶಮುಂಡನ ಸಾಧ್ಯವೇ ಇಲ್ಲ. ಇದು ವೈಜ್ಞಾನಿಕ. ಇನ್ನೇ ನಾನು ಮಾತಾಡ್ತೀನಿ, ನಿಮಗೆ ಆನ್ಸರ್ ಕೊಡ್ತೀನಿ, ಕರೆಕ್ಟಾಗಿ ಮಾತಾಡೋಣ ಅಂತಂದರೆ ಒಂದು ಅರ್ಧ ಗಂಟೆ ಆಗುವಂಥದ್ದು. ಅದಕ್ಕೆ ನಾನು ಶೀಘ್ರವಾಗಿ ನಿಮಗೆ ಸಿಂಪಲ್ಲಾಗಿ ತಿಳಿಸೋದಾದರೆ ಇಷ್ಟು ಮಾತ್ರ ಮಾಡಬಲ್ಲ. ಇನ್ನೂ ಸಾಧ್ಯ. ಹರಕೆ ಕಟ್ಕೊಂಡಿದ್ದೀರಾ, ವಿಧಿ ಇಲ್ಲ, ಒಂದಷ್ಟು ಕೂದಲನ್ನ ಕೊನೆಯಲ್ಲಿ ಒಂದು ನೀವು ಹೋಗ್ತಿರಲ್ಲ ಬ್ಯೂಟಿ ಪಾರ್ಲರ್ಗೆ ಏನಾರು ಮಾಡಿಸ್ಕೊಳ್ತಿರಲ್ಲ, ಒಂದಷ್ಟನ್ನು ಲೆಕ್ಕ ಚುಪ್ತ ಮಾಡಿ ಬರ್ಬೋದು. ಅಷ್ಟು ಬಿಟ್ಟರೆ ಪೂರ್ಣವಾಗಿ ನೀವು ಬೋಡಿಸ್ಕೊಂಡು ಮನೆಯನ್ನೆಲ್ಲ ಬೋಡಿಸ್ಬೇಡಿ. ಪೂರ್ಣವಾಗಿ ಮನೆಯನ್ನು ನೀವು ಬೋಳ್ಸೋಕ್ಕೆ ಹೋಗಲೇಬೇಡಿ. ಯಾವುದೇ ಕಾರಣಕ್ಕೂ ನೀವು ಆ ಥರದ ಹರಕೆಯನ್ನು ಕಟ್ಕೋಬೇಡಿ. ಅಪ್ಪ, ಮನೆಯಲ್ಲಿ ಆನಂದವಾಗಿ ವಿಶ್ವಶಕ್ತಿ ಬೇಕು ಅಂತಂದರೆ ಒಂದು ಪಾರಾಯಣ ಮಾಡಿಕೊಳ್ಳಿ. ಸ್ತೋತ್ರಕ್ಕೆ ಎಷ್ಟು ಇದೆ ಗೊತ್ತಾ? ನಾನು ಕೆಲವ್ರಿಗೆ ಹೇಳಿದ್ದೀನಿ, ಕೆಲವರು 20 ವರ್ಷಗಳ ಹಿಂದೆ ನಾನು ಹೇಳ್ಕೊಟ್ಟವ್ರು, 20 ವರ್ಷಗಳ ಹಿಂದೆ ನಾನು ಹೇಳ್ಕೊಟ್ಟ ಒಂದು ತಂಡ ಇವತ್ತು ಎಲ್ಲೆಲ್ಲಿದ್ದಾರೆ ಅಂತಂದರೆ ಎಲ್ಲರೂ ಹೊರದೇಶದಲ್ಲಿದ್ದಾರೆ. ಎಲ್ಲರೂ ಹೊರದೇಶಗಳಲ್ಲೇ ಇದ್ದಾರೆ. ಬಹುಶಃ ಅವರ ಸಂಪರ್ಕ ಇಲ್ಲಿ ಬಂದಾಗ ಆಗುವಂಥ ಆನಂದವೇ ಬೇರೆ. ಅದಕ್ಕೆ
ನೀವು ಯಾವ ಜೀವಂಚ ಕಾಲವೂ ಕೂಡ ಬೇಕು ಅಂತಂದಾಗ ಕೆಲವೊಂದು ಪ್ರಾಧಾನ್ಯತೆ ಕೊಡತಕ್ಕಂಥ ಸ್ತೋತ್ರಗಳಿದ್ದಾವೆ. ಅದಲ್ಲ ನೀವು ಮಾಡೋ ಹರಕೆಗಳು ಪರಕೆಗಳು ಅಲ್ಲ. ಕರೆಕ್ಟಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒರಿಜಿನಲ್ ಆಗಿ ನಿಮಗದು ವಜನ ಕೊಡುವಂಥದ್ದು, ವೆಯ್ಟ್ ಕೊಡ್ತಕ್ಕಂತಹದ್ದು ಸ್ತೋತ್ರಗಳನ್ನು ಪಾರಾಯಣ ಮಾಡ್ತಕ್ಕಂಥದ್ದು, ವೇದವನ್ನು ಪಾರಾಯಣ ಮಾಡ್ತಕ್ಕಂಥ ಆ ರೀತಿ ಹರಕೆ ಹೊತ್ಕೊಳ್ಳಿ. ಈ ಕೇಶಮುಂಡನ ಹರಕೆ ಸಲ್ಲದು. ಖಂಡಿತವಾಗ್ಲೂ. ಸೊ ಹೆಣ್ಣು ಮಕ್ಕಳು ಈ ಒಂದು ಮುಡಿ ಕೊಡುವಂಥ ಶಾಸ್ತ್ರ ಎಲ್ಲೂ ಇಲ್ಲ ಅಂತ ತಿಳಿಸ್ಬಿಟ್ಟಿದ್ದೀರಾ. ಇನ್ನು ಮುಂದೆ ಯಾರಾದರೂ ಮಾಡ್ಕೊಳ್ಬೇಕು ಅಂತಂದರೆ ಏನು ತುದಿನಲ್ಲಿ ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಕೊಟ್ಟರೆ ಆಯಿತು ಅಂತ ನಿಜಕ್ಕೂ ಉತ್ತಮವಾಗಿರುವಂಥ ವಿಚಾರವನ್ನು ತಿಳಿಸ್ಕೊಟ್ರಿ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಗುರುಗಳು ಮಾತನಾಡುವಾಗ ಸಾಕಷ್ಟು ವಿಚಾರಗಳು ನಮಗೆ ಉದಾಹರಣೆ ಸಹಿತ ಕೂಡ ತಿಳಿಸ್ತಾ ಇರ್ತಾರೆ, ಅಥವಾ ಕಥೆಗಳ ಮುಖಾಂತರ ನಮಗೆ ಅರ್ಥವನ್ನು ಮಾಡಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಇನ್ನು ಇವತ್ತು ಕೂಡ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳು ಮುಡಿ ಕೊಡುವಂಥದ್ದು ಖಂಡಿತವಾಗ್ಲೂ ಇಲ್ಲ ಯಾವುದೇ ರೀತಿ ಅನ್ನೋದು ವಿಚಾರವನ್ನು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಒಂದು ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.